ಸ್ವಲ್ಪ ಒಂದು 3 ಗುಂಟೂರು ಮೆಣಸು ತಗೊಂಡಿದ್ದೀನಿ. ಆಮೇಲೆ ಒಂದು ಘಮ ಬರುವವರೆಗೂ ಸ್ವಲ್ಪ ಫ್ರೈ ಆದರೆ ಸಾಕು. ಅಂದರೆ ತವ ಇದನ್ನ ಎಳೆ ಎಲ್ಲ ಇದೆಯಲ್ಲ ಅದು ನಂದ ತಿಂಡಿನಾಗ್ಲು ಬೊಕ್ಕರ ಬುಡ ಹಿಂಗನ್ನು ಹಾಕಿದ ತಕ್ಷಣ ಒಂದೇ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು, ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಮೇತ. ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಅಂಡ್ ತುಡು ವ್ಲಾಗ್. ಫ್ರೆಂಡ್ಸ್, ಇವತ್ತು ನಾನು ತುಂಬಾ ಸ್ಪೆಷಲ್ ಆಗಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನೋಡೋದಾದರೆ ಇದು ಅನನಾಸ್, ಪೈನಾಪಲ್. ಇದನ್ನು ನಾನು ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಈ ಥರ ನೋಡಿ ಇಷ್ಟಿಷ್ಟು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಇದಿಲ್ಲಿ 1 ಕಪ್ ಆಗುವಷ್ಟು ಪೈನಾಪಲ್ ಅನ್ನು ತಗೊಂಡಿದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ಇವತ್ತಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಾನು ಪೈನಾಪಲ್ ಗೊಜ್ಜನ್ನು ಮಾಡುವ ಅಂತೇಳಿ ಅಂದ್ಕೊಂಡಿದ್ದೀನಿ. ಈ ಪೈನಾಪಲ್ ಗೊಜ್ಜು ಚಪಾತಿ ಜೊತೆ, ದೋಸೆ ಜೊತೆ, ಬೆನ್ನದ ಜೊತೆ ಸೂಪರ್ ಕಾಂಬಿನೇಷನ್. ನೀವು ಮದುವೆ ಮನೆಗೆಲ್ಲ ಹೋದಾಗ ನೋಡ್ಬೋದು ಪೈನಾಪಲ್ ಗೊಜ್ಜು ಅಂತ ಹೇಳಿ ಕೊಡ್ತಾರೆ. ಸೊ ಅದನ್ನು ನೀವು ತಿಂದಾಗ ನಾವು ಕೂಡ ಮನೆಯಲ್ಲಿ ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತೇಳಿ ನಿಮಗೂ ಅನ್ನಿಸ್ಬೋದು. ಸೊ ಅದನ್ನು ನಾನು ಇದೇ ಶೇರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಕ್ವಿಕ್ಕಾಗಿ ಒಂದ್ಸಲ ಈ ರೆಸಿಪಿನ ಹೇಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಪೈನಾಪಲ್ ಗೊಜ್ಜು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲನೇದಾಗಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಇಲ್ಲಿ ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆಕಾಳು, ಹಾಗೆ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಅದರ ಜೊತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ತಗೊಂಡಿದ್ದೀನಿ. ಆಮೇಲೆ 1 ಸ್ಪೂನು ಉದ್ದಿನಬೇಳೆ, ಹಾಗೆ 1 ಸ್ಪೂನು ಕಡಲೆಬೇಳೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು 10 ಬ್ಯಾಡ್ಗೆ ಮೆಣಸನ್ನು ತೊಗೊಂಡಿದ್ದೀನಿ. ಅದರ ಜೊತೆ ಒಂದು 3 ಗುಂಟೂರು ಮೆಣಸು ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಲ್ಲಿ ಕರಿಮೆಣಸನ್ನು ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನಾನು ಅರಶಿನ ಯೂಸ್ ಮಾಡ್ತೀನಿ. ಅದರ ಜೊತೆ ಅರ್ಧ ಕಪ್ಪು ನಾನಿಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ನಾನು ಸ್ವಲ್ಪ ಇಂಗು, ಹಾಗೆ ಸಾಸಿವೆ, ಹಾಗೆ ಅದರ ಜೊತೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ತಗೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಎಣ್ಣೆನೂ ಇದಕ್ಕೆ ಸೇರಿಸ್ಕೊಳ್ತೀನಿ. ಸೊ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡುವ ಬನ್ನಿ. ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಈ ಪ್ಯಾನ್ ಬಿಸಿ ಆಗಬೇಕಾದ್ರೆ ಇದಕ್ಕೆ ಇವಾಗ ನಾನು ಮೊದಲನೇದಾಗಿ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆಬೇಳೆ ಉದ್ದಿನ ಬೇಳೆಯನ್ನು ನಾವು ಇದರದೊಂದು ಘಮ ಬರುವವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಹಾಗೆ ಸ್ವಲ್ಪನೂ ನಾನಿಲ್ಲಿ ಆಯಿಲ್ ಯೂಸ್ ಮಾಡ್ಕೊಳ್ತಾ ಇಲ್ಲ. ಈ ಪೈನಾಪಲ್ ಗೊಜ್ಜು ತಿನಿಯರ ಮಸ್ತ್ ಖುಷಿ ಹಾಕುಣತೆ, ಎಡ್ಡೆ ಹಾಕುಣತೆ, ಚೀಪೆ ಚೀಪೆ, ಖಾರ ಖಾರ, ಪುಳಿ. ಇದು ಇಷ್ಟು ಬಿಸಿ ಆಗಿದೆ ನೋಡ್ಬೋದು ನೀವು. ಕಲರ್ ಕೂಡ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಇವಾಗ ನಾನು ಮೆಣಸಿಟ್ಕೊಂಡಿದ್ದೆ ಅಲ್ವಾ, ಈ ಮೆಣಸನ್ನು ಕೂಡ ಇದಕ್ಕೇನೆ ಹಾಕ್ಕೊಳ್ತೀನಿ. ಹಾಗೆ ಅದರ ಜೊತೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಮೆಂತೆಕಾಳು ಕೂಡ ಹಾಕ್ಕೊಳ್ತೀನಿ. ಜೀರಿಗೆ ಹಾಕ್ಕೊಳ್ತಾ ಇದ್ದೀರಿ, ಜೀರಿಗೆ ಪಾಟ್ಲೆಮ್ಮ, ಕೊತ್ತಂಬರಿ, ಹಾಗೆ ಇಲ್ಲಿ ಕರಿಮೆಣಸು ಇಟ್ಟಿದ್ದೆ ಅಲ್ವಾ, ಕರಿಮೆಣಸು, ಇವೆಲ್ಲನೂ ನಟ್ಟಿಗೆ ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಡ್ರೈ ರೋಸ್ಟೇ ಮಾಡಿ ನಾವು ಈ ಗೊಜ್ಜಿಗೆ ಈ ಮಸಾಲೆ ಹಾಕೋದ್ರಿಂದ ಒಂಥರ ಒಳ್ಳೆ ಟೇಸ್ಟ್ ಬರುತ್ತೆ. ಮಸಾಲೆ ಹಸಿ ವಾಸನೆ ಹಾಗೆ ಅನಾನಸ್ ಎಲ್ಲ ಸೇರಿ ಒಂಥರ ಡಿಫ್ರೆಂಟ್ ಗೊಜ್ಜು ಅಂತಲೇ ಹೇಳ್ಬೋದು. ಗ್ಯಾಸುರಿನ ಆದಷ್ಟು ಮೆಲ್ಲನೆ ಇಡಬೇಕು. ಯಾಕೆಂದರೆ ಮಸಾಲೆ ಪದಾರ್ಥಗಳು ಸ್ವಲ್ಪ ಸುಟ್ಟೋದ್ರೂ ನಿಮಗೆ ರುಚಿ ಡಿಫ್ರೆಂಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಗ್ಯಾಸುರಿನ ಆದಷ್ಟು ನಾವು ಲೋ ಫ್ಲೇಮಲ್ಲಿ ಇಡಬೇಕು. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿದ್ದೀನಿ. ಅದರ ಜೊತೆ ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ.
ಒಂದು 10 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು, ಗೊತ್ತಾಯ್ತಾ? 10 ನಿಮಿಷ ಫ್ರೈ ಆದಾಗ ಇದರದ್ದೆಲ್ಲ ಹಸಿ ವಾಸನೆ ಹೋಗಿ ಒಳ್ಳೆ ಘಮ ಬರುತ್ತೆ. ನೀವು ಸ್ವಲ್ಪ ಅನಾನಸು ಹಣ್ಣಿದೆ ತಗೊಂಡ್ರೆ ತುಂಬ ಒಳ್ಳೆಯದು, ಯಾಕೆಂದರೆ ಹಣ್ಣು ಅಷ್ಟೊಂದು ಹುಳಿ ಬರಲ್ಲ, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ಕಾಯಿ ತಗೊಂಡ್ರೆ ನಿಮಗೆ ಏನು ಅದೊಂಥರ ಗೊಜ್ಜು ಮಾಡಿದಾಗ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ. ಹಣ್ಣಾಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ. ಯಾವ ಅಂದದೆ ಯಾವತ್ತೆ ಇದು ಇವಾಗ ಫ್ರೈ ಆಗಿದೆ. ಈಗ ಇದನ್ನು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ನಾನು. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡೆ. ಇದು ಇವಾಗ ತಣ್ಣಗೆ ಆದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಅದಕ್ಕಿಂತ ಮೊದಲು ಇದರ ಜೊತೆ ನಾನು ಈ ತೆಂಗಿನಕಾಯಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎಳ್ಳು ಮತ್ತು ಬೆಲ್ಲ ಇದೆಯಲ್ಲ, ಅದನ್ನು ಕೂಡ ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಮ್ಮ. ಇದರ ಬಿಸಿಗೇನೆ ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಅಂದರೆ ತವ ತುಂಬ ಬಿಸಿ ಇರುತ್ತಲ್ವಾ, ಅದರ ಜೊತೆನೆ ಇದು ಸ್ವಲ್ಪ ಬಿಸಿ ಆದರೆ ಸಾಕು. ಇಲ್ಲೊಂದು 1/2 ಸ್ಪೂನು ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಂಡೆ. ಇದನ್ನು ಕೂಡ ಫುಲ್ಲು ಮಿಕ್ಸ್ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ನಾನಿಲ್ಲಿ. ಒಂದು ಸಣ್ಣದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿಟ್ಟಿದ್ದೆ. ಸೊ ಆ ನೀರನ್ನು ಈ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಪೈನಾಪಲ್ ಹಣ್ಣನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಫ್ರೈ ಮಾಡಿಟ್ಕೊಂಡಿರುವಂತಹ ಈ ಮಸಾಲೆ ಇದೆಯಲ್ಲ, ಇದು ಇವಾಗ ತಣ್ಣಗೆ ಆಗಿದೆ. ಇದನ್ನು ಕೂಡ ಈ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತರ್ತೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಬಾಣಲೆಗೆ ಅನಾನಸ್, ಉಳಿದಿರೋ ಅನಾನಸ್ ಮತ್ತು 1 ಲೋಟ ನೀರು, ಹಾಗೆ ಅದರ ಜೊತೆ ಸ್ವಲ್ಪ ಅರಶಿನ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಇವಾಗ ಸ್ವಲ್ಪ ಒಂದು 2 ನಿಮಿಷ ಇದು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಜಾಸ್ತಿ ಏನು ಬೇಯೋದು ಬೇಕಾಗಿಲ್ಲ. ಇದು ಸ್ವಲ್ಪ ಬೆಂದರೆ ಸಾಕು. ಯಾಕೆಂದರೆ ಜಾಸ್ತಿ ಬೆಂದರೆ ನಮಗೆ ಅನಾನಸೆ ಸಿಗಲ್ಲ ಗೊಜ್ಜಲ್ಲಿ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಬೆಂದರೆ ಸಾಕು. ಕೊಂಡು ತಂದಿದ್ದೀನಿ ನೋಡಿ. ಇಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದರೆ ಸಾಕು. ಇದು ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಮಸಾಲೆನ ಇವಾಗ ನಾನು ಪೈನಾಪಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡುವ ಪೈನಾಪಲ್ ಎಷ್ಟು ಬೆಂದಿದೆ ಅಂತೇಳಿ. ಅಮ್ಮ ಓಪನ್ ಅನ್ಕೊಳ್ಳಿ ನೋಡಿ. ಅಂದರೆ ಜಾಸ್ತಿ ಬೇಯೋದೇನು ಬೇಡ. ಇವಾಗ ನೋಡಿ ಪೈನಾಪಲ್ ಇಷ್ಟು ಬೆಂದಿದೆ, ಸ್ವಲ್ಪ ಗಟ್ಟಿಯಾಗಿದೆ ಪೈನಾಪಲ್ಲು. ಇನ್ನು ಒಂದು ಸ್ವಲ್ಪ ಹೊತ್ತು ಬೇಯಲಿ. ಆಮೇಲೆ ಈ ಕಡ್ದಿರುವಂತಹ ಮಸಾಲೆ ಇದೆಯಲ್ಲ, ಅದನ್ನು ನಾನು ಈ ಪೈನಾಪಲ್ಗೆ ಸೇರಿಸ್ತೀನಿ. ಇದ್ದೀವಿ ನೋಡಿ. ಆಲ್ಮೋಸ್ಟ್ ಈಗ ಎಲ್ಲ ಬೆಂದಿದೆ, ಅಂದರೆ ಮೀಡಿಯಮ್ ಆಗಿ ಬೆಂದಿದೆ. ಇವಾಗ ಇಲ್ಲಿ ರೆಡಿ ಮಾಡಿಟ್ಕೊಂಡಿರುವಂತಹ ಈ ಮಸಾಲೆ ಇದೆಯಲ್ಲ, ಈ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ನೀರು ಹಾಕಿದೆ, ಅದನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ನೀರು ಬೇಕು ನೋಡಿ ಅಷ್ಟು ಅದಕ್ಕೆ ನೀರನ್ನು ಕೂಡ ಸೇರಿಸ್ಕೊಂಡೆ. ಇದು ನಾವು ಬಿಸಿ ಮಾಡಿದ ಹಾಗೆ ಇದು ತುಂಬಾ ತಿಕ್ಕಾಗಿ ಹೋಗ್ತದೆ. ಯಾಕೆಂದರೆ ಇದಕ್ಕೆ ನಾವು ಬಳಸಿದಂತಹ ಕಡಲೆ ಬೇಳೆ ಎಲ್ಲ ಇದೆಯಲ್ಲ, ಅದು ನಮ್ಮ ಗ್ರೇವಿಗೆ ತುಂಬಾ ತಿಕ್ನೆಸ್ ಕೊಡುತ್ತೆ. ಸೊ ಇದನ್ನು ಈಗೇ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡುವ. ಇದು ಚೆನ್ನಾಗಿ ಕುದಿಬೇಕು. ಹಾಗೆ ಇದು ಒಗ್ಗರಣೆ ಕೂಡ ಇದಕ್ಕೆ ಕೊಡಲಿಕ್ಕೆ. ಇದು ಒಗ್ಗರಣೆ ಕೊಟ್ಟಾದಮೇಲೆ ಪರ್ಫೆಕ್ಟಾಗಿ ಪೈನಾಪಲ್ ಗೊಜ್ಜು ರೆಡಿ ಆಗುತ್ತೆ. ಕರೆಕ್ಟ್ ಹದಕ್ಕೆ ಆಗಿದೆ ಅಲ್ಲಮ್ಮ.
ಥಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟೇ ಥಿಕ್ನೆಸ್ಸಲ್ಲಿ ಇಡಬೇಕು. ನಿಮಗೆ ಗ್ರೇವಿ ಟೈಪ್ ಬೇಕಂತ ಹೇಳಿದರೆ ಇನ್ನಷ್ಟು ನೀರು ನೀವು ಸೇರಿಸಿದರೆ ಆಯಿತು. ಗ್ರೇವಿ ಟೈಪ್ ಬೇಡ ಅಂತ ಹೇಳಿದರೆ ಚಪಾತಿಗೆಲ್ಲ ಇಷ್ಟೇ ಥಿಕ್ನೆಸ್ಸಲ್ಲಿ ನೀವು ಗೊಜ್ಜು ಮಾಡಿಕೊಂಡ್ರೆ ಇದು ಮತ್ತೆ ಕೂಡ ನಿಮಗೆ ತಣ್ಣಗೆ ಆದಮೇಲೆ ಗೊಜ್ಜು ಇನ್ನಷ್ಟು ತಿಕ್ಕಾಗಿ ಬರುತ್ತೆ. ಹಾಗೆ ಉಪ್ಪು ಕೂಡ ಈ ಟೈಮಲ್ಲಿ ನಾವು ಚೆಕ್ ಮಾಡು. ನಾನಿಲ್ಲಿ ಉಪ್ಪು ಸೇರಿಸ್ಕೊಂಡೆ. ಸೊ ಇವಾಗ ನೋಡುವ ಟೇಸ್ಟ್ ಹೇಗಿದೆ ಅಂತೇಳಿ ಒಮ್ಮೆ ಚೆಕ್ ಮಾಡುವ. ಇದು ನೋಡಿ ಇವಾಗ ಕರೆಕ್ಟ್ ಮೆಥಡಲ್ಲಿ ಬಂದಿದೆ ಗ್ರೇವಿ. ಹಾಗೆ ನೋಡಿ ಇಷ್ಟು ಹದಕ್ಕೆ ಇಟ್ಟರೆ ಸಾಕು. ಇವಾಗ ಒಂದು ಕುದಿ ಬಂದಮೇಲೆ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಹಾಗೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ. ನಿಜ ಹೇಳ್ತೀನಿ ಫ್ರೆಂಡ್ಸ್, ನೋಡಿ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು. ತುಂಬಾ ಚೆನ್ನಾಗಿದೆ, ಅಂದರೆ ಟೇಸ್ಟ್ ಅಂತೂ ಸಖತ್ತಾಗಿದೆ. ಅಮ್ಮ ಟೇಸ್ಟ್ ಎಂಚೆತ್ತನ ಭಾರಿ ಶೋಕಾತಂಡಿ ಎಡ್ಡೆತನ ಅಂದ ಹೊರ ತಿಂಡಿನಾಗ್ಲು ಬಕ್ಕರ ಬುಡ ಇರು. ಒಮ್ಮೆ ತಿಂದವರು ಇನ್ನೊಂದ್ಸಲ ಒನ್ ಮೋರ್ ಅಂತ ಹೇಳ್ಬೇಕು. ಹಾಗೆ ಇನ್ನೊಂದು ನಾನು ಹೇಳ್ತೀನಿ ಕೇಳಿ. ಇಲ್ಲಿ ಇವತ್ತು ನಾನು ಮಸಾಲೆ ಇವತ್ತು ಮಾಡಿದೆ ಅಲ್ವಾ, ಈ ಗೊಜ್ಜನ್ನು ನೀವು ಒಂದು 15 ದಿವಸ ಹಾಗೇನೆ ಇಟ್ಟರೂ ಕೂಡ ಇದು ಹಾಳಾಗಲ್ಲ. ಯಾಕೆ ಗೊತ್ತಾ, ಈ ಮಸಾಲೆಗೆ ನಾನು ಕೊಬ್ಬರಿ ಇದೆಯಲ್ವಾ, ಅದು ಒಣ ಕೊಬ್ಬರಿ ಯೂಸ್ ಮಾಡಿದ್ದೀನಿ. ನೀವು ಹಸಿ ಕೊಬ್ಬರಿ ಆದರೆ ಅದು ಬೇಗನೆ ಹಾಳಾಗುತ್ತೆ. ಇದಕ್ಕೆ ನಾನು ಒಣ ಕೊಬ್ಬರಿ ನಾವು ಯೂಸ್ ಮಾಡಿದ್ರಿಂದ ಇದು ಬೇಗ ಹಾಳಾಗಲ್ಲ ಈ ಗ್ರೇವಿ. ಸೊ ಇದು ಇವಾಗ ಆಯಿತು. ಇನ್ನು ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ಇದಾಗೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಸಾಸಿವೆ, ಜಜ್ಜಿದ್ದು ಬೆಳ್ಳುಳ್ಳಿ, ಹಾಗೆ ಇಂಗು ಇಷ್ಟನ್ನು ತಗೊಂಡಿದ್ದೀನಿ. ನಾನು ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ಎಣ್ಣೆನ ಯೂಸ್ ಮಾಡಿದ್ದೀನಿ. ಇವಾಗ ತೆಂಗಿನ ಎಣ್ಣೆ ಬಿಸಿಯಾದಾಗ ಇಲ್ಲಿ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಅದು ಸೌಂಡ್ ಮಾಡೋವಾಗಲೂ ಹೇಳ್ತೀನಲ್ಲ, ಚಿಟಪಟ ಅಂತೇಳಿ. ಸೊ ಆ ಥರ ಸೌಂಡ್ ಆದಮೇಲೆ ಈಗ ಸಾಸಿವೆ ಚಿಟಪಟ ಅಂತೇಳಿ ಸೌಂಡ್ ಮಾಡಿದ ಮೇಲೆ ಇವಾಗ ನಾನು ಬೆಳ್ಳುಳ್ಳಿ ಹಾಕ್ಕೊಂಡೆ. ಈ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಷ್ ಬರುವಷ್ಟರಲ್ಲಿ ಇಲ್ಲಿ ನಾನು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತೀನಿ. ಸೊ ಇದು ನೋಡಿ ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ಹಿಂಗನ್ನು ಹಾಕಿದ ತಕ್ಷಣ ಒಂದೇ ನಿಮಿಷಕ್ಕೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ನಂತರ ನೋಡಿ ಇಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡೆ. ಈ ಎಣ್ಣೆ ಬಿಸಿಗೆನೆ ಕರಿಬೇವು ಸೊಪ್ಪು ಚೆನ್ನಾಗಿ ಫ್ರೈ ಆಗ್ತಾ ಇದೆ, ನೋಡ್ಬೋದು ನೋಡಿ. ಒಗ್ಗರಣೆನ ಇವಾಗ ನಾನು ಇಲ್ಲಿ ರೆಡಿ ಮಾಡಿಟ್ಟಿರುವಂತಹ ಗ್ರೇವಿಗೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇಷ್ಟೇ ಇವತ್ತಿನ ರೆಸಿಪಿ ರೆಡಿ ಆಯಿತು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಅಂದರೆ ಅನಾನಸ್ ಗೊಜ್ಜು, ಪೈನಾಪಲ್ ಗೊಜ್ಜು ನಿಮಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಎಲ್ಲರೂ ಏನು ಮಾಡಬೇಕು ಹೇಳಿ? ಹೌದು, ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಆಯಿತಾ? ಹಾಗೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು. ಹಾಗೆ ಆದಷ್ಟು ಎಲ್ರಿಗೂ ಶೇರ್ ಮಾಡಬೇಕು. ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು. ನೋಡಿ, ಚಪಾತಿ ಜೊತೆ ಈ ಪೈನಾಪಲ್ ಗೊಜ್ಜು ಸೂಪರ್ ಕಾಂಬಿನೇಷನ್. ಹೇಗಿದೆ ರುಚಿ? ಹೌದಾ? ಯಮ್ಮಿ. ಹೌದಾ? ಇದು ಓನ್ಲಿ ಚಪಾತಿ ಅಲ್ಲದೆ ದೋಸೆಗೂ ತುಂಬಾ ಚೆನ್ನಾಗಿ ಬರುತ್ತಲ್ಲ? ದೋಸೆಗೆ ಗೀ ರೈಸ್, ಜೀರಾ ರೈಸ್, ದೋಸೆಗಂತೂ ರೋಲ್ ಮಾಡಿ ತಿಂದ್ರೆ ಹೆಂಗಿರುತ್ತೆ, ಸಕ್ಕತ್ತಿರುತ್ತೆ ಅಲ್ಲ? ಸರಿ, ಇದನ್ನ ಈಗೆಲ್ಲ ಮುಗಿಸಿ ನೀವು ಚಪಾತಿ ಪೈನಾಪಲ್ ಗೊಜ್ಜು, ಓಕೆನಾ? ನಾನು ಮುಗಿಸಿ ಇನ್ನೊಂದು ರೌಂಡ್ ಹಾಕೊಂತೇನೆ. ಸೂಪರ್.
ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನೀವು ಕೂಡ ಒಂದ್ಸಲ ಮನೆಯಲ್ಲಿ ಇದೇ ಥರ ನಾನು ಮಾಡಿದ ಮೆಥಡಲ್ಲೇ ಇದೇ ಥರ ಪೈನಾಪಲ್ ಗೊಜ್ಜು ಮಾಡಿಕೊಡಿ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ಸಮೇತ.